ಅಲ್ವೇವ ಅದನ್ನ ತಾಳ ಹೋಗತಕ್ಕಂತ ಅದನ್ನ ಮದುವೆ ಮಾಡಿ ಕೊಡ್ಬೇಕಲ್ಲ ಕಡೆ ಆನ್ ಉಬ್ಬಿದಂಗೆ ಉಬ್ಬಾದತಿ ನಾಳೆ ಅದನ್ನ ಯಾವ ಮದುವೆ ಆಗಿದ್ರೆ ಏನು ಮಾಡೋದಲ್ಲವೇ. ಹೌದು ನೋಡ್ಲಿ, ನಂಗೂ ತಿಳಿಯಾಗ ಬಂದಿರಕ್ಕಿಲ್ಲ. ಅಷ್ಟೇ ಮಾಡ್ಬೇಕಂತ ನನಗೂ ಯಾವನಾರ ನೋಡಿ ತಂದು ಗಂಟಾಗಿ ಬಿಡ್ಬೇಕಂತ ಹೇಳಿ ನನಗೂ ಈಗ ತಿಳಿಯ ಬಂತವೆ ಅದು. ಇಲ್ಲ ನಮ್ಮನೆ ಕೆಲಸ ಮಾಡ್ಕೊಂಡು ಆಳಿತಂಗದ ಇಟ್ಕೊಂಡ್ಬಿಡ್ಬೇಕಂತ ಒಂದ್ಸರಿ ಅನ್ಸತಿ. ಒಂದ್ಸರಿ ನೋಡಿದ್ರೆ ಬ್ಯಾಡ ಬಿಡು ಮದುವೆ ಮಾಡಿ ಕೊಟ್ಟು ಬಿಟ್ಟಾಯ್ತಂತೆ ಕೆಲಸ ಒಂದ್ಸರಿ ಅನ್ಸತಿ. ಏನು ಮಾಡ್ಬೇಕಂತ ಗೊತ್ತಾಗತ್ತೆ ನೋಡ್ಬೇಕು. ಬ್ಯಾಡ್ಲಿ ಹಿಂಗ ಮಾಡೋನು ಆಕಿನ ಯಾವಂಗ ಕುಡ್ಕುಗರ ಅಂತಂಗರ ಇಂತಂಗರ ಬಡವುಗ ಮದುವೆ ಮಾಡಿ ಕೊಟ್ಟು ಬಿಡೋನು ಹಳಾಗ ಹೋಗತ್ತ ಕಡೆ. ಅದನ್ನ ನೋಡಿ ನಾವ್ಯಾ ಚಲೋ ಮಂತನ ಕೊಡೋನು ಎಂತಾದ್ರೂ ಒಂದು ಕೊಟ್ಟು ಬಿಡುವ. ಅದೇ ನಮ್ಗೇನು ಹುಟ್ಟಿದ್ದು ಬಿಟ್ಟಿತ್ತು ಏನು ಗಂಡದ ಒನ್ನೆ ಹುಟ್ಟಿದ್ದದು. ಇನ್ನು ನಮ್ಮ ಐಶ್ವರ್ಯನಾರ ಆರಾಮ್ ನಾವು ನಿಮ್ಮ ತಂಗಿ ಐಶ್ವರ್ಯ ಇಲ್ಲ ಆಕಿ ನೋಡಿನ ಆರಾಮ್ ಎಂತ ಮನೆಗೆ ಹೋದ್ಲು. ಹಂಗೆ ಜ್ಯೋತಿನ ಸದ್ಯಕ್ಕೆ ನಾವು ಹಂಗೆ ದೊಡ್ಡ ಮನೆಗೆ ಕೊಡ್ಬೇಕು. ನೀನು ದೊಡ್ಡ ಮನೆಗೆ ಬಂದು ಬಿಡು. ಏನು ಮಾಡೋದು ಎರಡನೇ ಹಿಂತಾಯಿ ಬಂದು ಏನು ಮಾಡೋಕ್ಕಾಗತಿ. ಮನೆ ಬರ ನಿಂದು ಹಂಗಿತ್ತು ಹಂಗಾತ. ಅದು ಐಶ್ವರ್ಯಿಂದ ಒಂದೇ ಮದುವೆ ಆಕೆ ಆಕೆ ಆರಾಮದ ಚಂದದ. ನಮ್ಮ ಜ್ಯೋತಿನ ಹಂಗೆ ನಾವು ದೊಡ್ಡ ಮನೆಗೆ ಕೊಡೋಣಂತ. ಅದಕ್ಕಿನ ಮಾತ್ರ ಕೈತಾನ ನಾವು ಬಡವ್ರ ಮನೆಗೆ ಕೊಡೋಣ. ಯಾಕಂದ್ರೆ ಆಕೆ ಕಷ್ಟದಾಗ ಹೋಗೋದಕ್ಕೆ ಆಕೆ ಕಷ್ಟದಾಗ ಹೋಗೋಕೆ ಈಗ ಗೊತ್ತಾಗ್ಲಿಕ್ಕೆ ಆಕೆಗೆ ಭಾಳ ಮಾಡ್ತಾಳಕ್ಕೆ. ಹೆಂಗೈತೆ ನೋಡು ಆನೆ ಅದಂಗೆ ಆಗೈತಿ. ಅವ್ರವ್ ಹೆಂಗಿದ್ಲು ಯಾರಿಗೆ ಗೊತ್ತು ನೋಡು. ದೇವ ಬರೀ ತಿಂತಾಳೆ ಎಣ್ಣೆ ಐಟಮ್ ಮುಕ್ತ ಹಂಗೆ ನಾವು ತಿನ್ನೋದೋ ಇಲ್ಲವ್ವ ಅಂತ ಅನ್ನೋದು ನನಗೆ. ಅದನ್ನ ಮಾತಾಡಕ್ಕೆ ಸಾಕು ನನಗೆ ಹೊಡಿ ಹಡ್ಸಿಟ್ಟು ಬರ್ತಿರ್ತಿ ನೋಡ್ಬೇಕು. ಯವ ಏನು ಮಾಡತ್ತೀವಿ? ಅಯ್ಯೋ ನನ್ನ ಮಗಳು ಬಂದ್ಲಂತ ಅನ್ಸತಿ. ಸುಮ್ಮನೆ ಕುಂದ್ರು ತಡಿವೆ ಮತ್ತು ನಾವು ಮತ್ತು ಏನಾರ ಅಂತಾಳಕಿ. ಯವ ಈ ಡ್ರೆಸ್ನೇ ಹೆಂಗೆ ಕಾಣಕತ್ತೀನಿ ನಾನು? ಚಲೋ ಕಾಣಕತ್ತೀನೇನು? ದಂತದ ಗೊಂಬೆ ಯವ್ವಾನಿ ಜೊತೆ ನಿನ್ನ ಮೀರ್ಸಂಗ ಯಾರು ಇಲ್ಲ ಮನ್ಯಾಗ. ಹಂಗದಿ ನೀನು ಹೀರವಾನಿ ಇದ್ದಂಗದಿ. ಆದ ನೋಡಿ ನಿನ್ನಿಂದ ಅಂತ ಆನಿ ಬರತ್ತೆ. ಆನಿ ಸೈಡ್ ಸೈಡ್ಲಿ ಆನಿ ಬರ್ಲೆ. ಯವ್ವ ಸುಮ್ ಕುದ್ರಿ ಏನು ಅಷ್ಟು ಕಾಮಿಡಿ ಮಾಡ್ತೀನಿ ನೀನು. ಅಮ್ಮ ಯಾಕೆ ಹಂಗೆ ಅಂತೀರಿ ಪಾಪಾಕಿಗೆ? ಹಂಗೆ ಒಳ್ಳೆನೋ ಹಂಗೆ ಅನಬಾರ್ದಮ್ಮ. ಅದು ಮನಸ್ಸಿಗೆ ಪರಿಣಾಮ ಬರುತ್ತದೆ. ಆಕೆ ಮನುಷ್ಯನ ಪರಿಣಾಮ ಬರುದಿಲ್ಲ ಅದು. ಆಕೆ ಅನ್ಕೊಂಡ ಮಕ್ಕ ನೋಡಕ್ಕಿದೆ ಹೆಂಗೆ ಆಗಿಬಿಟ್ಟತಿ. ಆಕೆ ಯಾಕೆ ಹಂಗೆ ಮಾಡ್ತಾರೆ ನೀವು? ಏನದು ದಪ್ಪಿದ್ರೆ ಯಾಕೆ ಯಾರು ದಪ್ಪ ಇರಂಗಿಲ್ಲ. ಒಬ್ರು ದಪ್ಪಗ ಇರ್ತಾರೋ, ಒಬ್ರು ಕರಗ ಇರ್ತಾರೋ, ಒಬ್ರು ಬೆಳ್ಳಗ ಇರ್ತಾರೋ, ಒಬ್ರು ಕೆಂಪಗ ಇರ್ತಾರೋ, ಒಬ್ರು ಗೋಸ್ಗಪ್ಪ ಇರ್ತಾರೋ, ಒಬ್ಬೊಬ್ರು ಒಂದೊಂದು ಥರ ಕಲರ್ ಇರ್ತಾರೆ. ಒಬ್ಬೊಬ್ರ ಶರೀರನ ಒಂದೊಂದು ಥರ ಇರ್ತೈತಿ. ಒಬ್ರದೇ ಹೈಟ್ ಇರ್ತಾರೋ, ಒಬ್ರು ಗಿಟ್ ಇರ್ತಾರೋ, ಒಬ್ರು ದಪ್ಪ ಇರ್ತಾರೋ, ಒಬ್ರು ತೆಳ್ಳಗಿರ್ತಾರೋ. ಮನುಷ್ಯರು ಬಿಡ್ತಾರೆ ನಮ್ಮ ಎಲ್ಲದಕ್ಕೂ ಅಂತಾರೆ. ಆಕೆ ನೋಡು ಆಕೆ ಕಪ್ಪಗಿದ್ರೆ ಆಕೆ ಕರಗದಾಳ ನೋಡ್ದ ಎಷ್ಟು ಕರಗದಾಳ ಆಕಿ ಅಂತಾರೆ. ಬೆಳ್ಳಗ ಬಾಳಿದ್ರೆ ಇದೇನು ಇಷ್ಟು ಕೆಂಪು ಮಂಗ್ಯ ನಂಗೆ ಬೆಳ್ಳಗ ಐತೆ ಅಂತ ಅಂತಾರೆ. ಉದ್ದಗಿದ್ರೆ ಅಯ್ಯೋ ಇದನ್ನ ನೋಡಿ ಒಲಂಬುದರ್ತಾರ ಉದ್ದಗದ ಅಂತ ಅಂತಾರೆ. ಗಿಟ್ಟಿದ್ರೆ ಅಯ್ಯ ಅದನ್ನ ನೋಡ್ದ ಎಷ್ಟು ಗಿಟ್ ಐತಿ ಅಂತಾರೆ. ದಪ್ಪಿದ್ರು ನಿನ್ನಂಗೆ ಅನಗಿಸ್ತಾರ ಡುಮ್ಮೆದಾಳ ಅಂತೇಳಿ. ಹಂಗಂದ್ರೆ ದೇವ್ರು ಅದನ್ನ ಕೊಟ್ಟಿರ್ತಾನೆ. ಹಂಗಂದ್ಮೇಲೆ ಈಗ ಅವಾಗ ತಿಳಿಯಾಕ ಕೂದಲನ ಇಲ್ಲ ಸ್ವಲ್ಪ ಅದ ಹಂಗಾರ ಈಗ ಅವಾಗ ಎಲ್ಲ ಅನ್ನಕ್ಕೆ ಬರ್ತೈತಿನ? ಏನು ಅನ್ನಕ್ಕೆ ಬರಂಗಿಲ್ಲಲ್ಲ. ಅಪ್ಪ ಸುಮ್ಮನೆ ಇರ್ತಾನೆ. ಯಾಕ ಎಲ್ಲಿ ಬಿಡು ಆಕೆ ಅಷ್ಟೇ ಕೂದಲದಾವು ಮುದ್ದು ಬರೋಣವಲ್ವ ಅಂತೇಳಿ ಸುಮ್ಮನೆ ಇರ್ತಾರೋ. ಹಂಗಲ್ಲ ಪಾಪಕ್ಕಿವು. ಅಲ್ಲಿ ನೀ ನನ್ನ ಮಗಳ ನೀ ನನ್ನ ಮಗಳ ಆಯ್ತು ನನಗೆ ಅಂತಿದ್ದಿ ಈಸ ಕೂದಲದಾವ ಅಂತೇಳಿ. ಎಷ್ಟಿರ್ಬೇಕು ನಿಂದು? ನಾನು ತಲೆ ಮೇಲೆ ಕುಂದಿಸ್ಬೋದಲ್ಲ ಅದಕ್ಕೆ ಭಾಳ ಮಾಡತ್ತಿದ್ದಿ ನೀನು. ಜೊತೆ ಸುಮ್ಮನೆ ಇಟ್ಬಿಡು ಜೊತೆ. ನನ್ನ ಸಲುವಾಗಿ ನೀನು ಯಾಕೆ ಅವನ ಜೊತೆ ಜಗಳ ಮಾಡ್ತಿದ್ದಿ? ಜಗಳ ಅಂತ ಅಲ್ಲ ಅಕ್ಕ, ನಾನು ಹೇಳಾಕತ್ತಿದ್ನಿ ಅವ್ರಿಗೆ ಅರ್ಥನ ಆಗಲ್ತು. ಅದು ಯಾವಾಗ ಅರ್ಥ ಮಾಡ್ಕೋತಾರೋ ಏನೋ. ನಾನು ನಿಮ್ಮಂದು ಒಂದು ವಿಷಯ ಮಾತಾಡ್ಬೇಕು ಅಂತ ಬಂದೀನಿ ಅವ್ವ. ಅಯ್ಯೋ ನಿನ್ನ ಮಗಳ ಬಿಡಾಕಿ ನೀ ಏನ ಇಂಥ ಪರಿ ಮಾಡ್ತಿಯಲ್ಲ ಮಾಲ. ಮಾಲೆ ಸೀದಾ ಹೊಳ್ಕುಂದ್ರ ನೋಡುವ ಜೊತೆ ನಾವು ಒಂದು ಮಾತಾಡಕತ್ತಿದ್ದು ಏನಂತಂದ್ರ ಈಕಿಗೆ ಡೊಮಕ್ಕಗೆ ಮದುವೆ ಮಾಡ್ಬೇಕು ಅಂತ ಹೇಳಿ. ಆಕೆಗೆ ಒಂದು ಹುಡುಗನ ನೋಡಿ ಮದುವೆ ಮಾಡ್ಬೇಕನ್ನತ್ತವ. ಆಕಿಗೆ ಏನೈತಿ ಕೇಳಿ ಮನಸ್ಸಿನಾಗ. ಹೌದಾ ಅಮ್ಮ? ಸರಿ ಅಮ್ಮ. ಅಯ್ಯೋ ಇವರು ಮದುವೆ ಬಗ್ಗೆನೇ ಮಾತಾಡತ್ತಾರೆ. ನನಗೆ ನೋಡಿದ್ರೆ ಇವಾಗ ಮದುವೆನೇ ಇಷ್ಟ ಇಲ್ಲ. ಹಾಗಡೆ ಆಗಿ ನೋಡಿರ ಆಕೆ ಬಂದು ಮದುವೆ ಆಗಲಿ ನಿನ್ನ ಜೀವನ ಹಸನಾಗಿರ್ತೈತಿ ಅಂತ ಹೇಳಿದ. ಈಗ ನೋಡಿದ್ರೆ ಇವರು ನನ್ನ ಮದುವೆ ಮಾಡ್ಬೇಕಂತ ನಿಂತಾರೆ. ಏನು ಮಾಡಲಿ? ಅಪ್ಪನ ಹೋಗಿ ಕೇಳ್ತೀನಿ ನಾನು. ಏನು ಕಲ್ಲು ನಿಂತಂಗೆ ನಿಂತಿಯಲ್ಲ ಕವಿ? ನಿನಗೆ ಕೇಳ್ಸಕ್ಕೆ ಇಲ್ಲ ನಮಗೂ ಹೇಳುದ? ಮದುವೆ ಬಗ್ಗೆ ಮಾತಾಡತ್ತ ನೀನು. ನಿನಗೇನು ಅನ್ಸೈತಿ? ಯಾಕೆಯೋ ಏನು ಹಂಗೆ ಇರ್ತೀಯೋ ಅದನ್ನಾರ ಹೇಳು. ಅಲ್ಬೇವ ಟೈಮ್ ಕೊಡ್ಬೇಕು. ಈಗ ಆಕೆ ಯೋಚನೆ ಮಾಡಕ್ರೆ ಟೈಮ್ ಬೇಡ. ಯೋಚನೆ ಮಾಡಿ ನನ್ನ ಮುಂದೆ ಹೇಳ್ತಾ ನಾ ಬಂದ ನಿಮ್ಮ ಮುಂದೆ ಹೇಳ್ತೀನಿ ತಗೋ. ಇಲ್ಲ ಅಂದ್ರೆ ಆಕೆ ಬಂದು ಹೇಳ್ತಾ ಅಂತ ಸರಿನಾ? ನೀ ನನ್ನ ಮಗಳಂತೆ ನನಗೆ ಶತ್ರು ಆಗಿ ನಿಂತಿದ್ದೀನಿ ನೋಡು. ಏನಾರ ಮಾತಾಡ್ಲಾಕಿ ಪರವಾಗಿ ನೀನೇ ಮಾತಾಡ್ತಿಲ್ಲ. ಹೋಗಿ ತನಗ ಮುಳ್ಳೆ ಕುಂದ್ರ ಹೋಗಲಿ. ಹೋಗಿ ನಿಮ್ಮ ಊರನ್ನ ತೆಗೋ, ನಿಮ್ಮ ಅಮ್ಮನ ತೆಗ. ನನ್ನ ಮುಂದೆ ನಿಂದ್ರಬಾರ್ದು ನೀನು. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರ ಕಡೆ. ನಾನು ಹೋಗ್ತೇನೆ ಹೊರಗಡೆ. ಜ್ಯೋತಿ ಅಕ್ಕ ನಿಂಗೆ ನಾನು ಆಮೇಲೆ ಸಿಗ್ತೀನಿ ಅಕ್ಕ. ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ. ಇವ್ರ ಹತ್ರ ನಿಂತ್ರೆ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅವ್ರು ಅನ್ನೋದು ನಾನು ಅನ್ನೋದು ಇದೇ ರೀತಿ ಜಗಳ ಆಗುತ್ತೆ. ಅದಕ್ಕೆ ನೀನು ಮಾತಾಡೋಕ್ಕ ನಾನು ಆಮೇಲೆ ಬರ್ತೀನಿ. ಅಯ್ಯೋ ಜ್ಯೋತಿನೂ ಹೋಗ್ಬಿಡ್ಲಲ್ಲ. ಈಗ ನಾನು ಇಟ್ಕೊಂಡು ಏನಂತ ಮಾತಾಡಲಿ? ಯವ್ವ ಹೇಳ್ಬೇ. ನಿನ್ನ ಕೇಳಿ ನಾನು ತಿಳಿದ ಅರ್ಥ ಆಕತ್ತೇಳೋ ನಿನಗೆ? ಏನು ಮದುವೆ ಆಗ್ತೇವೋ ಹಿಂಗೆ ಆನೆ ಕಟ್ಟಾಗ ನಮ್ಮ ಮನ್ಯಾಗ ಕುಂದಿರ್ತೀವೋ?
ಅದು ಯವ್ವ, ನಾನು ಅಪ್ಪನ ಜೊತೆ ಮಾತಾಡಿ ನಿನಗೆ ಬಂದು ಹೇಳೇನೆ ಬೇ ಯವ್ವ. ಹಾ ನಿಮ್ಮ ಅಪ್ಪ ಹೇಳ್ತಾನಲ್ಲ ಫೈನಲ್. ಹೋಗು ಕೇಳ್ಕೊಂಬರೋ. ಇದ್ದಾನ ನೋಡಲ್ಲ ರೂಮ್ನ್ಯಾಗ ಹಾರಾಕೊಂಡ್ ಹೋಗಿ ಕೇಳ್ಕೊಂಬರೋ ಹೋಗು. ಯವ್ವ ಅಪ್ಪ ಹಂಗೆಲ್ಲ ಅನ್ಬೇಡ್ವೆ ಪಾಪ. ಹಂಗ್ಯಾಕೆ ಅಂತಿದ್ದೆ ಹಾರಾಕೊಂಡದು ಅಂತೇಳಿ. ಮಕ್ಕೊಂಡಿರ್ತಾರ. ಹಂಗೆಲ್ಲ ಅಂದ್ರೆ ಅಪ್ಪ ಕೇಳಿಸ್ಕೊಂಡ್ರೆ ಮನ್ಸಿಗೆ ಬೇಜಾರಾಗಲೇನ್ಬಿ. ಹಂಗೆಲ್ಲ ಅನ್ಬೇಡ್ವೆ ಯವ್ವ, ನಿನ್ ಕೈ ಮುಗಿತೀನಿ. ನನ್ನ ಗಂಡಗ ನಾನು ಅಂತಾನ ಅದು ನೀನು ಕತಿ. ನನ್ನ ಗಂಡಗ ನಾ ಏನಾರ ಅನ್ನೋಲ್ಯಾಕಂತ ಅವ ನಾನು ಕೇಳಲ್ಲ, ನೀನೇನು ಕೇಳ್ತಿಲಿ. ಹೋಗಿ ಕೇಳ್ಕೊಂಬರ ಹೋಗು. ಕೇಳ್ಕೊಂಬ ನನಗೆ ಈಗ ನನಗೆ ಹೇಳ್ಬೇಕು ನೋಡಿ. ನೀನು ಹೇಳೋ ಮಟ್ಟ ನಾನು ಬಿಡೋದೇ ಇಲ್ಲ ನನಗೆ. ಸರಿ ಬೇ ಯವ್ವ, ಕೇಳ್ಕೊಂಬರ್ತೀನಿ ಈಗ ಹೋಗಿ. ಯವ್ವ ಈ ಹಳೆ ಮಗ ಮೊದಲು ಮನೆ ಮುಂಬಟ್ಟು ಕಳಿಸ್ಬೇಕಂತ ಸಾಕೊಂಡ ಯಾವಾರ ಕುಡ್ಕೋಗ ಅಂತಾವಾಗ ಗಂಟು ಹಾಕಿ ಕಳಿಸ್ಬಿಡ್ತಾನೆ ಇದನ್ನ. ಇದಕ್ಕೆ ಅಂತಾವ ಸಿಗ್ತದೆ. ಇದಕ್ಕೆ ಆನಿಗೆ ಮತ್ತೆ ಚಲೋ ಹುಡುಕ್ತಿ ಇವಾಗ. ಇದಕ್ಕೆ ಹಂಗೇನು ಮಾಡೋದು ಬೇಡ. ಆಕೆ ಅನಿವಾರ್ಯದಾಗ ಯಾವ್ದು ಇರ್ತೈತಿ ಅದ ಸಿಗ್ತೈತಂತ ನಾವು ಬ್ರೋಕರ್ಗೆ ಹೇಳೋನು. ಅವ್ರು ಯಾರು ಕರ್ಕೊಂಬರ್ತಾರೆ ಕರ್ಕೊಂಬರ್ಬಾರು. ಬಡವ್ರದ ಇರೋರು ಎಂಥವ್ರದ ಇರೋರು ಗುಡ್ಡರ ಇರೋಲ್ಲ ಯಾರು ಒಬ್ಬ ಅಲ್ಯಾಕಂತ. ಆಕೆ ಒಪ್ಪೋದು ಹೆಚ್ಚಾಗಿದೆ. ಆಕೆ ಒಪ್ಪಂತ ದಾಟಿಸ್ಬಿಟ್ರಾತ ಮೊದಲು. ನಮ್ದು ಮನೆ ಅಟ್ಟ ಇದಾಗತ್ತೆ. ಯವ್ವ ನಮ್ಮ ಅವ್ವ ಎಷ್ಟು ಕೆಟ್ಟದಾಳು. ನನ್ನ ಸ್ವಂತ ತಾಯಿ ಆಗಿದ್ರೆ ಹಿಂಗೆ ಮಾಡ್ತಿದ್ಲೇನ. ಆದ್ರೂ ನೋಡಿಕಿನ ಎಂತಂಗಾರ ಕೊಡ್ತಾನಂತ ಕುಡ್ಕೋಗಾರ ಕುಂಟುಗಾರ. ಅದಕ್ಕೆ ಮದ್ವಿನ ಬೇಡ ಅನಿಸ್ತದೆ. ನನ್ನ ಹಣೆ ಬರಲ್ಲ ಚೆನ್ನಾಗಿಲ್ಲ. ಯವ್ವ ನನ್ ಯಾಕೆ ಬಿಟ್ಟು ಹೋದ್ವಿ. ಯವ್ವ ನನ್ ಯಾಕೆ ಬಿಟ್ಟು ಹೋದಿ. ಹೋಗೋದಾಗಿದ್ರೆ ನನ್ನ ನಿನ್ ಜೊತೆಗೆ ಕರ್ಕೊಂಡು ಹೋಗ್ಬೇಕಲ್ಲ. ನಾನೊಬ್ಬಾಕಿನ ಯಾಕೆ ಬಿಟ್ಟು ಹೋದಿ ಭೂಮಿ ಮೇಲೆ. ಅಪ್ಪನ ಮುಂದೆ ಅಳುದು ಬೇಡ. ಇವ್ರಂತೂ ಮದ್ವೆ ಮಾಡ್ಬೇಕಂತ ಭಿಕ್ಷೆ ಮಾಡ್ಕೊಂಡಾರ. ಅಪ್ಪನ ಮುಂದೆ ಹೋಗಿ ಕೇಳ್ತಾನಂತ. ಹಾಳಾದ್ಕೆ ಮುಂದಾಗ್ಬಿಟ್ಟತಿ. ಏನ್ ಮಾಡೋದು, ಒಂದೊಂದು ರೋಗಗಳು ಚಾಲು ಆಗತ್ತಾವ. ಈ ರೋಗಗಳೆಲ್ಲ ಮುಗಿದು ನಾನು ಹೋಗುವವರೆಗೂ ಅದು ಕಡಿಮೆ ಆಗಲ್ಲ ಅಂತ ಅನಿಸುತ್ತೆ. ನಾ ಮ್ಯಾಲ ಹೋದಾಗ ಇವೆಲ್ಲ ನಂಗೆ ರೋಗಗಳು ಕಡಿಮೆ ಆಗ್ತಾವ ಅನಿಸುತ್ತೆ. ಅಷ್ಟೊತ್ತಿಗೆ ನನ್ನ ಮಗಳಿಗೆ ಒಂದು ಮದುವೆ ಮಾಡಿ ದಾಟಿಸ್ಬೇಕು. ಇವ್ರ ಕೈ ಹಾಕ್ಬಿಟ್ರೆ ನನ್ನ ಮಗಳ ಜೀವ ಅರ್ಧರು ಕುಡಿದು ಬಿಡ್ತಾರ. ಏನ್ ಮಾಡತ್ತಿಯಪ್ಪ ಇಲ್ಲಿ ಕುಂತ. ಇವಾಗ ಹಿಂಗತಿ ಆರಾಮತಿ. ಮಗಳ ಆರಾಮದನು ಕಡಿಮೆ ಆಗೈತಿ. ನೀ ಏನ್ ಮಾಡತಿದ್ದೇವ, ಎಲ್ಲಿ ಹೋಗಿದ್ದಿ, ಕಾಣಿಸ್ಲೇ ಇಲ್ಲಲ್ಲ. ಇಲ್ಲ ಅಪ್ಪ ಅಲ್ಲೇ ಹೊರಗೆ ಕುಂತೀನಿ. ಜ್ಯೋತಿ ಬಂದಿರಲ್ಲ ಆಕಿ ನಾನು ಎಲ್ಲರೂ ಕೂಡ ಮಾತಾಡ್ಕೊಂತ ಕುಂತಿದ್ವು. ಈಗಲೇ ಅವ್ವ ಅಮ್ಮ ಕೂತಿದ್ರ. ಅವ್ರೇನೋ ಮದ್ವೆ ವಿಷಯ ಮಾತಾಡತಿದ್ರ. ಅಪ್ಪ ನಂಗೆ ಈಗ ಮದ್ವೆ ಬೇಡ ಅಪ್ಪ, ನಾನು ಇನ್ನ ಕಲಿಬೇಕು ಅನ್ನಕತ್ತನು. ಇನ್ನೊಂದು 2 ವರ್ಷ ಕಲಿತ ಆಮೇಲೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿನಿ ಅಪ್ಪ. ಆದ್ರೆ ಅವ್ರು ನೋಡಿದ್ರೆ ಮದ್ವಿನ ಮಾಡ್ತಾರಂತ ನಿಂತಾರು. ಈಗೇನ್ ಮಾಡೋದು ಅಪ್ಪ. ಯವ್ವ ನಾನು ಅವಾಗ ಇವಾಗ ಅನ್ನೋ ಮುದುಕ 108 ರೋಗ ತುಂಬ ನನ್ನಾಗ. ನಾನಿರುವಾಗ ನನ್ನ ಕಣ್ಣ ಮುಚ್ಚಿ ಕೊಡ್ದ ನಿನ್ನ ಮದ್ವೆ ಆಗ್ಲಿ ಮಗಳ. ಯಾಕಂದ್ರ ಆಮೇಲೆ ಇವ್ರು ನಿನ್ನ ಹೆಂತಾವ್ ಕೊಡ್ತಾರ ಅನ್ನೋದು ಏನ್ ಗೊತ್ತಾಗ್ತೈತಿ ಯವ್ವ. ಈಗಾದ್ರೆ ನಾನು ಚಲೋ ಇದ್ದಾವ್ ನೋಡಿ ಮದ್ವೆ ಮಾಡ್ಕೊಡ್ತಾನೆ ನನ್ನ ಮಗಳ. ಅವ್ರು ಹೇಳುದು ಒಂದ್ ಮಾತು ನನಗೆ ಚಲೋನ ಅನ್ಸಾಕತ್ ಬಿಟ್ಟತಿ. ಮದ್ವೆ ಆಗ್ಬಿಡಿಯವ್ವ. ಹಂಗಂತೀಯಪ್ಪ. ಆಯ್ತು ಅಪ್ಪ, ನಿನ್ನ ಇಷ್ಟನ ನನ್ನ ಇಷ್ಟ. ಯಾಕೆ ಸುಮ್ಮನೆ ನಾನು ನಿನಗೆ ಇಲ್ಲ ಇಲ್ಲ ಅಂತ ಹೇಳಿ ಪದೇ ಪದೇ. ಪಾಪ ನಿನ್ನ ಮನಸ್ಸಿಗೂ ಬೇಜಾರಾಗ್ತತಿ. ನಿಂದು ಆಸೆ ಐತೆ ಅನ್ನತ್ತಿದಿ. ಆಯ್ತು ಬಿಡು ಅಪ್ಪ, ಅಷ್ಟೇ ಆಗಲಿ. ನೀನು ಹೇಳಿದಂಗ ಅವ್ರಿಗೆ ಹೋಗಿ ಹ್ಞೂ ಅಂತ ಹೇಳ್ತಾನೆ. ಅವರು ಬ್ರೋಕರ್ಗೆ ಹೇಳ್ತಾರಂತ ಆಮೇಲೆ ಚಾಲೂ ಮಾಡ್ತಾರಂತ ನೋಡಾಕ ಅಂತ ಮಾತಾಡತಿದ್ರಪ್ಪ. ನನ್ನ ಕೇಳಿದ್ರು ನಾನು ಅಪ್ಪನ ಕೇಳಿ ಹೇಳ್ತೀನಂತೆ. ಬನ್ನಿ ಅಪ್ಪ. ಹೌದಾ ನಮ್ಮ ಮಗಳ, ಇದನ್ನಾರ ಒಳ್ಳೆ ಕೆಲಸ ಮಾಡತ್ತಾರಲ್ಲ. ಇಲ್ಲ ಅಂದ್ರೆಲ್ಲ ಹೇಳ್ತೀನಿ ಕೆಲಸ ಮಾಡ್ತಿದ್ರು. ನಿನ್ನ ಕಂಡ್ರೆ ಆಗುದಿಲ್ಲ. ನಿನ್ನ ಮನೆ ಕೆಲಸದಕ್ಕೆ ಇಟ್ಕೊಂಡಂಗ ಇಟ್ಕೊಂಡ್ಬಿಟ್ಟಾರ. ಈಗಾರ ಬುದ್ಧಿ ಬಂತ. ಈ ಒಂದು ವಿಷಯದಾಗ ಒಳ್ಳೆ ಕೆಲಸ ಮಾಡಕತ್ತಾರ ಬಿಡು ಮಗಳವ್ರು. ಸರಿಯಪ್ಪ, ನಾನು ಹೋಗಿ ಅವಾಗ ಮತ್ತೆ ಅಮ್ಮಗೆ ಹೇಳ್ತಾನಂತೆ. ಸರಿ ಮಗಳ. ಏನಂದ್ವಾ ಕವಿ ನಿಮ್ಮಪ್ಪ? ಹ್ಞೂ ಅಂದೋ ಏನು ಹ್ಞೂ ಅಂದ? ಯವ್ವ ಅದು ಹ್ಞೂ ಅಂದ್ವಿ. ಅಪ್ಪನು ಮದುವೆ ಮಾಡ್ಕೊಂಬಿಡಿ ನನ್ನ ಮಗಳ ಅಂತ ಹೇಳಿದ. ಆಯ್ತು ಹೋಗಬೇ ಯವ್ವ, ನಾನು ಮಾಡ್ಕೋತಾನೆ. ನೀನು ನೋಡಾಕ ಚಾಲ ಮಾಡ್ಬೇ. ನೀ ಹೇಳಷ್ಟ ಮಾಡ್ತೀನಿ ಅಂದಿ. ನೀ ಹೇಳೋದಿದ್ರೆ ನಾನು ಮಾಡೇ ಮಾಡ್ತೀನಿ. ಈ ದರಿದ್ರನ ನಮ್ಮ ಮನೆಯಾಗ ಇಟ್ಕೊಂಡ್ರೆ ನಮ್ಮ ಮನೆಗೆ ಏನೋ ದರಿದ್ರ ಹೋಗನ ಮಾತು, ನಮ್ಮ ಮನೆ ಬೆಳಿನ ಮಾತು. ಅದಕ್ಕೆ ಯಾಕೆ ಹಂಗಂತಿ? ನನ್ನ ಕಂಡ್ರೆ ನೀನು ಯಾಕೆ ಹಿಂಗೆ ಮಾಡ್ತಿದ್ದಿ? ನಿನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅನ್ಕೊಂಡನ. ನಿನ್ಗೇನು ಹ್ಞೂ ಅಂತೀಯ ಹ್ಞೂ ಅಂತೀಯ?